ಹಾಸನಾಂಬ ದೇವಿ ದರ್ಶನಕ್ಕೆ ವಿದೇಶಿ ದಂಪತಿಗಳಿಬ್ಬರು ಆಗಮಿಸಿದ್ದಾರೆ. ದೇವಿ ದರ್ಶನವನ್ನ ಪಡೆಯಲು ಅಮೆರಿಕದಿಂದ ಈ ಇಬ್ಬರು ಆಗಮಿಸಿದ್ದಾರೆ. ಹಾಸನಾಂಬ ದೇವಿ ದರ್ಶನಕ್ಕೆ ವಿದೇಶಿ ದಂಪತಿಗಳಿಬ್ಬರು ಆಗಮಿಸಿದ್ದಾರೆ. ದೇವಿ ದರ್ಶನವನ್ನ ಪಡೆಯಲು ಅಮೆರಿಕದಿಂದ ಆಗಮಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅಮೆರಿಕದ ಫ್ಲೋರಿಡಾದಿಂದ ಹಾಸನಕ್ಕೆ ಬಂದಿದ್ದಾರೆ ದಂಪತಿಗಳಿಬ್ಬರು. ಫ್ಲೋರಿಡಾ ನಗರದ ನಿವಾಸಿಗಳಾಗಿರುವಂತಹ ಪ್ಯಾಟ್ರಿಕ್ ರಕ್ಷಿತಾ ಇಬ್ರು ಕೂಡ ಹಾಸನಕ್ಕೆ ಆಗಮಿಸಿದ್ದಾರೆ. ರಕ್ಷಿತಾ ಮೂಲತಃ ಬೆಂಗಳೂರು ನಿವಾಸಿಯಾಗಿದ್ದಾರೆ. 13 ವರ್ಷದ ಹಿಂದೆ ಐವೋದ ಪ್ಯಾಟ್ರಿಕ್ ಜೊತೆ ವಿವಾಹವಾಗಿದ್ರು. 13 ವರ್ಷಗಳಿಂದ ಫ್ಲೋರಿಡಾದಲ್ಲಿ ಇಬ್ಬರು ದಂಪತಿಗಳು ನೆಲೆಸಿದ್ದಾರೆ. ಇದೇ ಮೊದಲ ಬಾರಿಗೆ ದೇವಿ ದರ್ಶನಕ್ಕೆ ಬಂದಿದ್ದಾರೆ ದಂಪತಿ. ದೇವಿಯ ದರ್ಶನವನ್ನ ಪಡೆದು ದೇವಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಆನ್ಲೈನ್ನಲ್ಲಿ ₹1000 ವಿಶೇಷ ದರ್ಶನದ ಟಿಕೆಟ್ ಅನ್ನ ಬುಕ್ ಮಾಡಿ ಇಬ್ಬರು ಮಕ್ಕಳೊಂದಿಗೆ ಆಗಮಿಸಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದು, ಹಾಸನಾಂಬ ದೇವಿ ದರ್ಶನದ ಬಳಿಕ ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನ ಪಡೆದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇಬ್ಬರು ದಂಪತಿ. ಹಾಸನಾಂಬೆಗೆ ಹಲವಾರು ವರ್ಷಗಳ ಇತಿಹಾಸ ಇದೆ. 12ನೇ ಶತಮಾನದಲ್ಲಿ ಸ್ಥಾಪನೆಯಾದ ದೇವಾಲಯ ಇದು. ಈ ದೇವಾಲಯವನ್ನ ಕೃಷ್ಣಪ್ಪ ನಾಯ್ಕ ಎಂಬುವರು ಕಟ್ಟಿಸಿದ್ರು ಅನ್ನೋ ನಂಬಿಕೆ ಇದೆ. ಈ ಹಾಸನಾಂಬೆಯ ವಿಶೇಷತೆ ಏನಂದ್ರೆ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಬಾಗಿಲು ತೆಗೆಯುತ್ತೆ. ಅಂದ್ರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಹಾಸನಾಂಬೆಯ ಬಾಗಿಲನ್ನ ತೆರೆಯಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇದ್ರು, ಯಾವಾಗಪ್ಪ ಹಾಸನಾಂಬೆಯ ಬಾಗಿಲನ್ನ ತೆಗಿತಾರೆ ಅಂತ. ಇದೇ ತಿಂಗಳು 9ರಿಂದ ಈಗಾಗಲೇ ಹಾಸನಾಂಬೆ ದೇವಿಯ ಬಾಗಿಲನ್ನ ತೆಗೆದಿದೆ. ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಸಿನಿಮಾ ನಟ ನಟಿಯರು, ರಾಜಕಾರಣಿಗಳು, ಜೊತೆಗೆ ಸಾಮಾನ್ಯ ಜನರು, ಲಕ್ಷಾಂತರ ಭಕ್ತರು ಈಗಾಗಲೇ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಈ ದೇವಿಗೆ ಅಂದ್ರೆ ಹಾಸನಾಂಬೆ ದೇವಿಗೆ ಬರೀ ಕರ್ನಾಟಕ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾರೆ. ಇದೀಗ ಅಮೆರಿಕದಿಂದ ದಂಪತಿಗಳಿಬ್ರು ಹಾಸನಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದಿರುವಂತದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ದೇವಿಯ ದರ್ಶನವನ್ನ ಪಡೆದ ನಂತರ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವಾಗ್ಲಿಂದ ಬರಬೇಕು ಅಂತ ಅನ್ಕೊಂಡಿದ್ರು, ಹೀಗೆ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇನ್ನು ಲಕ್ಷಾಂತರ ಭಕ್ತರು ಕಾತುರದಿಂದ ಕಾಯ್ತಾ ಇದ್ರು ಹಾಸನಾಂಬೆಯ ದರ್ಶನವನ್ನ ಪಡೆಯಲಿಕ್ಕೋಸ್ಕರ. ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ರು. ಇನ್ನು ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ ಹಾಸನಾಂಬ ದೇವಸ್ಥಾನ ಈಗಾಗಲೇ 9ನೇ ತಾರೀಕಿನಿಂದ ಶುರುವಾಗಿದೆ. 23ನೇ ತಾರೀಕಿಗೆ ಬಾಗಿಲು ಮುಚ್ಚುತ್ತಾರೆ. ಅಂದ್ರೆ ಬಾಗಿಲು ಮುಚ್ಚಿದಂತಹ ಸಂದರ್ಭದಲ್ಲಿ ದೇವಿಗೆ ಕೆಲವೊಂದಿಷ್ಟು ಪ್ರಸಾದವನ್ನ ಇಟ್ಟಿರ್ತಾರೆ. ಆ ಪ್ರಸಾದ ಯಾವ ರೀತಿ ಇಟ್ಟಿರ್ತಾರೋ ಅದು ಮುಂದಿನ ಬಾರಿ ಬಾಗಿಲು ತೆಗೆಯೋವರೆಗೂ ಕೂಡ ಆ ಪ್ರಸಾದ ಹಾಗೆ ಇರುತ್ತೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಆ ಹೂಗಳೆಲ್ಲ ಹಾಗೆ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇದ್ರ ಜೊತೆಗೆ ದೇವಸ್ಥಾನದ ಒಳಗೆ ಸಿದ್ದೇಶ್ವರ ಹಾಗೂ ಗಣಪತಿ ದೇವಾಲಯ ಕೂಡ ಇದೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ಹಾಸನಾಂಬೆ ದರ್ಶನದ ಜೊತೆಗೆ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಗಣೇಶನ ದರ್ಶನವನ್ನ ಕೂಡ ಮಾಡಿ ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ.